ಎಲ್ಲರಿಗೂ ಹೆಲ್ತಿ ಆ್ಯಂಡ್ ಹ್ಯಾಪಿ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ನಾವು ಸಾಬೂನುಗಳನ್ನು ನಿರಂತರವಾಗಿ ಬಳಸುವುದರಿಂದ ನಮ್ಮ ಚರ್ಮದ ತೇವಾಂಶ ಕಡಿಮೆ ಆಗುತ್ತದೆ. ಸೋಪನ್ನು ಬಳಸಲು ತಯಾರಿಸುವ ವಿವಿಧ ರಾಸಾಯನಿಕ ಅಂಶಗಳು ನಮ್ಮ ಚರ್ಮದ ಕೊಳೆಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ, ಆದರೆ ಚರ್ಮದ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುತ್ತದೆ. ಶ್ರೀಗಂಧ, ಗುಲಾಬಿ, ಸ್ಟ್ರಾಬೆರಿ, ಅಲೋವೆರಾ ಮುಂತಾದ ರಾಸಾಯನಿಕ ಸುಗಂಧ ದ್ರವ್ಯಗಳು ಚರ್ಮವನ್ನು ಹಾನಿಗೊಳಿಸುತ್ತದೆ. ಕೆಲವು ಸೋಂಕುರಹಿತ ಬ್ಯಾಕ್ಟೀರಿಯಲ್ ಸೋಪ್ಗಳನ್ನು ವೈದ್ಯರ ಸಲಹೆಯಂತೆ ಸೋಂಕು ಉಂಟಾದಾಗ ಮಾತ್ರ ಬಳಸಬೇಕು. ಒಣ ಚರ್ಮ, ಎಣ್ಣೆ ಚರ್ಮಕ್ಕೆ ಅನುಗುಣವಾಗಿ ಸೋಪ್ಗಳನ್ನು ಆಯ್ಕೆ ಮಾಡಬೇಕಾಗುತ್ತದೆ. ಸೋಪ್ಗಳನ್ನು ಸಾಮಾನ್ಯವಾಗಿ ಕಾಪಾಡಿಕೊಳ್ಳುವುದು ಬಹಳ ಕಷ್ಟ. ಯಾರು ಬೇಕಾದರೂ ನಿಮ್ಮ ಸೋಪ್ಗಳನ್ನು ಬಳಸಬಹುದು, ಮುಟ್ಟಬಹುದು. ಇದರಿಂದ ನಿಮ್ಮ ಸೋಪ್ಗಳ ಮೇಲೆ ಕ್ರಿಮಿಗಳು ಕೂರಬಹುದು. ಈ ಎಲ್ಲ ಸಂಶಯಗಳು ಮತ್ತು ಡೌಟ್ಸ್ಗೆ ನಾನು ನಿಮಗೆ ಒಂದು ಸಲಹೆಯನ್ನು ಕೊಡಲು ಇಷ್ಟಪಡುತ್ತೇನೆ. ಬಾಡಿ ವಾಶ್ ಅಥವಾ ಶವರ್ ಜೆಲ್ ಅನ್ನು ಉಪಯೋಗಿಸಿ. ಇದು ದುಬಾರಿಯಾಗಿ ಇರುವುದಿಲ್ಲ. ಒಂದು ಬಾರಿ ನೀವು ಸ್ನಾನ ಮಾಡಲು ಒಂದು ಚಿಕ್ಕ ನಾಣ್ಯದಷ್ಟು ನಿಮಗೆ ಸಾಕಾಗುತ್ತದೆ. ಇದರಿಂದ ಹೇರಳವಾಗಿ ನೊರೆ ಉತ್ಪಾದನೆಯಾಗಿ ನಿಮ್ಮ ದೇಹ ಮಾಯ್ಶ್ಚರೈಸ್ ಆಗಿ ಚರ್ಮವನ್ನು ಮೃದು ಮಾಡುತ್ತದೆ. ಚರ್ಮವನ್ನು ಒಣಗಲು ಬಿಡುವುದಿಲ್ಲ. ಅದರ ಸುವಾಸನೆ ಸಹ ಉತ್ತಮವಾಗಿರುತ್ತದೆ. ಬಾಡಿ ವಾಶ್ಗಳನ್ನು ಯಾರು ಮುಟ್ಟಲು ಆಗುವುದಿಲ್ಲ, ಬಳಸಲು ಆಗುವುದಿಲ್ಲ. ಯಾವ ಕ್ರಿಮಿಯೂ ಸೇರಿಕೊಳ್ಳುವುದಿಲ್ಲ. ಇದು ನಿಮಗೆ ತಾತ್ಕಾಲಿಕವಾಗಿ ದುಬಾರಿ ಎನ್ನಿಸಬಹುದು, ನಿಮಗೆ ಸುಲಭವಾಗಿ ಸಿಗದೇ ಇರಬಹುದು. ಆದರೆ ಸ್ವಲ್ಪ ದಿನಗಳ ಬಳಿಕ ಇದು ನಿಮ್ಮ ದಿನಬಳಕೆಗಳಲ್ಲಿ ಒಂದಾಗುತ್ತದೆ. ಚರ್ಮವನ್ನು ಮೃದುವಾಗಿರಿಸುತ್ತದೆ ಹಾಗೂ ಚರ್ಮದ ಲಕ್ಷಣಗಳು ನಿಮ್ಮನ್ನು ಸಂತೋಷವಾಗಿ, ಹ್ಯಾಪಿಯಾಗಿ ಇಡುತ್ತದೆ. ಈ ಒಂದು ಸಲಹೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.